ರಾಜ್ಯದಲ್ಲಿ ಜೋರಾಗ್ತಾ ಇದೆ ಜಾತಿ ಗಣತಿ ಸಂಘರ್ಷ. ಶಿಕ್ಷಕರಿಗೆ ಶಾಪವಾಗಿ ಪರಿಣಮಿಸಿದೆ ಈ ಒಂದು ಸಮೀಕ್ಷೆಗೆ ಹೋಗೋದಕ್ಕೆ ಆಗ್ತಾ ಇಲ್ಲ, ಅತ್ತ ಸರ್ಕಾರ ಕೂಡ ಬಿಡ್ತಾ ಇಲ್ಲ. ಬರೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ನೋರ ಮೇಲೆ ಸರ್ಕಾರದಿಂದ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ರಾಜ್ಯದಲ್ಲಿ ಇಲ್ಲಿಯವರೆಗೂ 11 ಶಿಕ್ಷಕರನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಸಮೀಕ್ಷೆಗೆ ಗೈರಾದ ಹಿನ್ನೆಲೆಯಲ್ಲಿ ಕರ್ತವ್ಯ ಲೋಪ ಆಧಾರದಲ್ಲಿ ಸಸ್ಪೆಂಡ್ ಅನ್ನ ಮಾಡಲಾಗ್ತಾ ಇದೆ. ಅದು ಕೂಡ ಮೈಸೂರು ಜಿಲ್ಲೆಯಲ್ಲೇ 8 ಸಹ ಶಿಕ್ಷಕರ ಅಮಾನತಾಗಿದೆ. ಬೆಂಗಳೂರಿನಲ್ಲಿ ನಿನ್ನೆ ಒಬ್ಬ ಶಿಕ್ಷಕಿ ಅಮಾನತು ಆಗಿದ್ದಾರೆ. ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಸಮೀಕ್ಷೆಗೆ ಹಾಜರಾಗುವಂತೆ ಸೂಚಿಸಿದ್ರೂ ಕೂಡ ಗೈರಾಗಿದ್ದಕ್ಕೆ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಸರ್ಕಾರದ ಯೋಜನಾ ಕಾರ್ಯದ ನಿರ್ಲಕ್ಷ್ಯಕ್ಕೆ ಅಮಾನತು ಭಾಗ್ಯ ಸಿಗ್ತಾ ಇದೆ. ನೋಡಿ, ಜಾತಿ ಗಣತಿ ಸಂಘರ್ಷ ದಿನದಿಂದ ದಿನಕ್ಕೂ ಹೆಚ್ಚಾಗ್ತಾ ಇದೆ. ಅಂಗವಿಕಲರ ಬಳಕೆಯನ್ನು ಕೂಡ ಮಾಡ್ಕೊಳ್ತಾ ಇತ್ತು ಅಂತ ಹೇಳಿ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ನಮ್ಮ ಆರೋಗ್ಯ ಸರಿ ಇದ್ರೆ ನಾವು ಯಾಕೆ ಸಮೀಕ್ಷೆಗೆ ಹೋಗೋದಿಲ್ಲ, ನಾವು ಹೋಗ್ತೀವಿ ಸಮೀಕ್ಷೆಗೆ, ಬಟ್ ಆದರೂ ನಮ್ಮನ್ನ ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶ ಇದೆ, ಆದರೂ ಕೂಡ ಸರ್ಕಾರ ಈ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅಂತ ಹೇಳಿ ಗಂಭೀರ ಆರೋಪಗಳು ಕೂಡ ಕೇಳಿ ಬಂತು. ಆ ಆರೋಪದ ಬೆನ್ನಲ್ಲೇ ಇದೀಗ ಯಾರ್ಯಾರು ಸಮೀಕ್ಷೆಗೆ ಹೋಗೋದಿಲ್ವೋ ಅಂತವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುವಂತಹ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಶಿಕ್ಷಕರಿಗೆ ಇದು ನಿಜಕ್ಕೂ ಶಾಪವಾಗಿ ಪರಿಣಮಿಸ್ತಾ ಇದೆ. ಸಮೀಕ್ಷೆಗೆ ಹೋಗೋದಕ್ಕೆ ಆಗ್ತಾ ಇಲ್ಲ, ಏನೋ ಸಮಸ್ಯೆ ಇರುತ್ತೆ, ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಅಥವಾ ಮನೇಲಿ ಯಾರು ತಂದೆ ತಾಯಿನ ನೋಡ್ಕೊಳ್ಳೋದಕ್ಕೆ ಸಾಧ್ಯವಾಗಿರೋದಿಲ್ಲ, ಅಥವಾ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಸಾಧ್ಯವಾಗಿರೋದಿಲ್ಲ, ಸಾಕಷ್ಟು ರೀಸನ್ಸ್ಗಳು ಕೂಡ ಇರುತ್ತೆ. ಬಟ್ ಆದ್ರೆ ಈಗ ಸಿಗ್ತಾ ಇರುವಂತಹ ಭಾಗ್ಯ ಏನಪ್ಪಾ ಅಂತಂದ್ರೆ ಅಮಾನತು ಭಾಗ್ಯ.